ಹಲೋ ಎವ್ರಿವನ್. ಇವತ್ತು ಎಲ್ಲ ಕೆಲಸ ಬೇಗ ಮುಗೀತು. ಮನೇಲೂ ಯಾರೂ ಇರಲಿಲ್ಲ, ಎಲ್ಲರೂ ತೋಟದಲ್ಲಿ ಹೂ ಕಟ್ ಮಾಡೋದಕ್ಕೆ ಅಂತ ಹೋಗಿದ್ರು. ಮನೇಲಿ ಒಬ್ರಿಗೆ ಬೋರ್ ಆಗ್ತಿತ್ತು ಅಂತ ನಾನು ಕೂಡ ಹೋದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅವರೆಕಾಯಿ ಮತ್ತು ಜೋಳ. ಲಾಸ್ಟಲ್ಲಿ ರಾಗಿ ಹಾಕಿದ್ದಾರೆ, ಮಧ್ಯದಲ್ಲಿ ಸಾಮಂತಿಗೆ ಹೂ. ಇಲ್ಲಿ ತೊಗರಿಕಾಯಿ ಕೂಡ ಹಾಕಿದ್ದಾರೆ, ಅದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವರೆಲ್ಲರೂ ಕಟ್ ಮಾಡೋದು ನೋಡ್ತಿದ್ರೆ ನಾನು ಕೂಡ ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಹೋಗಿ ಕಟ್ ಮಾಡ್ತಾ ಇದ್ದೀನಿ. ಹೂ ಕಟ್ ಮಾಡೋದು ಒಂದು ಗುಡ್ ಎಕ್ಸ್ಪೀರಿಯೆನ್ಸೇ ಆಯಿತು ನನಗೆ. ಬೆಂಗಳೂರಿನಲ್ಲಿ ಇಂಥ ಒಂದು ಪ್ಲೇಸ್ ಸಿಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ನನ್ನ ಮನೆ ಮುಂದೆ ಇಷ್ಟು ಗ್ರೀನರಿಯಾಗಿ ಇಷ್ಟು ಕಲರ್ಫುಲ್ ಆಗಿರೋದು ನೋಡ್ತಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಎವ್ರಿಡೇ ನಾನು ತುಂಬ ಎಂಜಾಯ್ ಮಾಡ್ತಿರ್ತೀನಿ ಈ ಪ್ಲೇಸ್ನೆಲ್ಲನೂ. ಸೊ ಒಂದು ಸ್ವಲ್ಪ ಹೊತ್ತು ಕಟ್ ಮಾಡಿದೆ, ಬಿಸಿಲು ಜಾಸ್ತಿ ಆಯಿತು ಅಂತ ಹೇಳಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹೂವಿನ ಮಧ್ಯದಲ್ಲಿ ಹೋಗಬೇಕಾದ್ರೆ ಸ್ಲಿಪ್ಪರ್ ಹಾಕ್ಕೊಳ್ಬಾರ್ದು ಅಂತ ಹೇಳಿದರು. ಹಾಗೆ ಕೈಯಲ್ಲೇ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ನನ್ನ ಮನೆಗೆ ಹೋಗಿ ಒಂದು 30 ಮಿನಿಟ್ಸ್ಗೆಲ್ಲ ಮಳೆ ಸ್ಟಾರ್ಟ್ ಆಯಿತು. ಪಾಪ ಹೂ ಕಟ್ ಮಾಡೋಕ್ಕೆ ಬಂದಿರೋರೆಲ್ಲ ಮರದ ಕೆಳಗಡೆ ನಿಂತಿದ್ದಾರೆ. ಇವತ್ತಿಗೆ ಈ ವಿಡಿಯೋ ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.